ವಾ ನಾನು ಒಡ್ನಿ ಇಲ್ಲೇ ಇಟ್ಟಿದ್ ನೋಡ್ ನಾನು. ವಾ ನಮ್ಮವ್ವ ಅರ್ಬ್ಯಾಗ ಮಡಿಚಿಟ್ಬಿಡ್ತಾವ, ಅವ್ರು ಸಿಗುದಿಲ್ಲ ಬಿಡುತ್ತಲ್ಲ. ಬೇ ಅವ್ವ ಎಲ್ಲಿಟ್ಟ ನಮ್ಮವ್ವ ಕೋಲ್ಯಾಗ ಹುಡುಕಿದ್ನ, ಅಲ್ಲಿ ಇಲ್ಲ ಕಪಾಟ್ನಾಗೂ ಇಲ್ಲ. ಅಡುಗೆ ಮನ್ಯಾಗ ಒಲೆ ಮುಂದೆ ಕುಂತು ಕೆಲಸ ಮಾಡೋ ಮುಂದೆ ಒಡ್ನಿ ಕಾಮ್ ಆಗೋದಿಲ್ಲ, ಅದಕ್ಕೆ ಕೆಲಸ ಮುಗಿದ್ಮೇಲೆ ಹಾಕೊಂಡ್ರದ ಅಂತಂದು ಇಲ್ಲೇ ಇಟ್ಟೇನಿ. ಎಲ್ಲಿಟ್ಲ ನಮ್ಮವ್ವ? ಬೇ ಅವ್ವ ಬಾರ್ ಬೇ ಇಲ್ಲೇ ಅಂತಡಿ ರತ್ನ. ಒಲಿ ಮ್ಯಾಗ ಹಾಲು ಇಟ್ಟೇನಿ, ಹೊರಗೆ ಬಂದ್ವಿ ಅಂದ್ರೆ ಬಸ ಬಸ ಉಕ್ಕೆ ಬಿಡ್ತಾವ. ತಳಿ ಬನ್ನಿ ಏನತ್ವಾ? ಬೇ ಇಲ್ಲ ನಾನು ಒಡ್ನಿ ಇಟ್ಟಿದ್ನಲ್ಬೇ ಕುರ್ಚಿ ಮ್ಯಾಗ. ಎಲ್ಲಿಟ್ಟಿ ಒಡ್ನಿನ? ಎಂತ ಕಲರ್ ಇತ್ತದು? ಕರೆ ಕಲರ್ ಕರೆ ಇದಿತ್ತಲ್ಬೇ ಒಡ್ನಿ. ಓ ಅದ ಅಲ್ಲಿ ಗಳಕ್ ಹಾಕೇನ್ ನೋಡು, ಎಲ್ಲಿ ಬೇಕಂತಲ್ಲಿ ತಂದು ಇಡುದ ಅವ್ನ ಹಂಗ ಕುರ್ಚಿ ಮ್ಯಾಗ ಕುಂದಿರ್ತೇವೆ ಅಂತಂದ್ರೆ ಬರೇ ಕುರ್ಚಿ ಮ್ಯಾಗ ಅವೇಲಿಟ್ನೆ ಅರ್ಬಿ ಮಡಿಚಿಟ್ನೆ ಇದನ್ನ ಮಾಡ್ತೇವೆ. ತಗದು ಅಲ್ಲಿ ಗಳಕ್ ಹಾಕೇನ್ ನೋಡು, ಐತ್ ನೋಡು. ನೋಡಿ ಈಗ ನಾ ಬಂದೆ ಅಂದ್ರೆ ನೋಡಿ, ಈಗ ಇನ್ನ ಇದ ಮಡಿಚಿ ಹಾಕಿ ಬಂದೇನ ಗಳಕ್ಕೆ. ನಾ ಈಗ ಬಂದೆ ಅಂದ್ರೆ ಹುಡುಕೊಡ್ಲಾ? ಈಗ ಮುಂದಿಟ್ರು ಕಣ್ಣಾಗ ಕಾಣೋದಿಲ್ಲ ನಿಮ್ಗೆ, ಎಲ್ಲ ಕಾಣುವಂಗ ಇಡ್ಬೇಕು. ಅಲ್ಲೇ ಇಟ್ಟೆ ನೋಡಿ, ಹೋಗಿ ಹುಡುಕ್ ಹೋಗು. ಇಲ್ಲಿಟ್ಟಿರ್ತೀವಿ, ಸುಮ್ಮನೆ ಇಡಂಗಿಲ್ಲ ನೀನು, ಎಲ್ಲೆಲ್ಲ ರೇಟ್ ಬಿಡ್ತೀವಿ ತಗ. ನೀನು ಚಂದಾಗ ಒಗಾತಾಗ ನಿನ್ನ ಕಪಾಟ್ನ ನೀನು ಅರ್ಬಿ ನೀ ಮಡಿಚಿಟ್ಕೋವ ಅಂತಂದ್ರೆ ನಮಗೂ ಬೇಡ, ನೀನು ವರ್ಷ ಚಂದ ಹೊತ್ತಿಸ್ಕೊ ಅಂತಂದ್ರೆ ಎಲ್ಲಿ ನಮ್ಮ ಮರ್ಬೇಕು ತಂದು ಸೀರೆಯಾಗ ವೇಲಿಟ್ನೆ, ಪ್ಯಾಂಟ್ ಇಟ್ನೆ, ಮ್ಯಾಗ ಚೂಡಿದಾರ ಟಾಪ್ ಇಟ್ನೆ ಮಾಡ್ತಿ. ಅವು ಒಮ್ಮೆ ಸಿಗ್ತಾವನ್ನ. ಈ ಕಾಲೇಜಿಗೆ ಹೊಂಟು ಹೊತ್ನ್ಯಾಗ ಅದು ಎಲ್ಲ ಐತಿ ಇದು ಎಲ್ಲ ಐತೆ ಅಂತ ನಿಂದ್ರದು ಹಂಗೆ ಐತ್ರಿ. ಯಾರ ನಿಂಗಮ್ಮ ಅಂದೇನವ? ಏನು ಮಾಡಕತ್ತಿ? ಏನು ಮಾಡ್ಬೇಕು? ಹೆಣ್ಮಕ್ಳ ಕೆಲಸ ಮುಗಿತಾವ. ಒಂದು ತಪ್ಪತ್ಲಿ ಹಂಗೆ ಬಾಂಡೆ ತಿಕ್ಕತ್ಲಿ, ಅರಿಬಿ ಒಗೆನ ಮಾಡತ್ಲಿ, ಮತ್ತೆ ಏನಾರ ಮುಂಚೆನೇ ಅಡಿಗೆ ಮಾಡಿರ್ಲಿಕ್ಕಂದ್ರೆ ಅಡಿಗೆ, ಮತ್ತು ಅವು ಬಾಂಡೆ ಮತ್ತೆ ಕೂಡ್ತಾವ ಅಡಿಗೆ ಮಾಡಿದ್ದು ಹಂಗೆ ತಿಕ್ಕುದು ತೊಳಿದು ಒರೆಸೋದು ಇವ ಅಲ್ಲ ಮನೆ ಹಸರು ಮಾಡ. ಸಾವಿತ್ರಿ ಒಂದು 500 ರೂಪಾಯಿ ಇದ್ರೆ ಕೊಡೆಯವ, ಸಂತೆಗೆ ರೊಕ್ಕ ಬೇಕಾಗ್ಯಾವು. ಮೊನ್ನೆ ಜೋಳ ಗೋಧಿ ಹೆಸರು ಮಾಡಕ್ಕೆ ಹೋಗಿದ್ನಿವ, ಅವರು ಪಗಾರ ಕೊಟ್ಟಿದ್ದಿಲ್ಲ, ಹೋಗಿ ಸೋಮವಾರಕ್ಕಂತ ಹೋಗಿದ್ದೆ. ಅವ್ರೇನೋ ಇಲ್ಲಂತ, ನಾ ಸಂಜೆ ಮಾಡ ಬಾ ನಿಂಗಮ್ಮ ಈಗ ಹೊಲಕ್ಕೆ ಹೋದ್ರೋಡು ಅಂತಂದ್ರೆ ಅವರು. ಅದಕ್ಕೆ ಒಂದು 500 ರೂಪಾಯಿ ಇದ್ರೆ ಕೊಡೆಯವ, ಸಂತೆಗೆ ರೊಕ್ಕ ಬೇಕಾಗೈತಿ. 500 ರೂಪಾಯಿ ನಿಂಗಮ್ಮ? 500 ರೂಪಾಯಿ ಎಲ್ಲಿ ಬರ್ಬೇಕವ? ನಮ್ಮ ಅಂತಕ್ಕೆ ಗಂಡ್ಮಕ್ಳ ಅಂತಕ್ಕೆ ಇರ್ತಾವು. ಒಂದು 200 ರೂಪಾಯಿ ಐತೆ ನೋಡಿ, ಬೇಕಂದ್ರೆ ಒಯ್. ಮತ್ತು ಅಷ್ಟೈತೆ ನನ್ನ ಕಡೆ ರೊಕ್ಕ. ಇವಾಗ ಸಂತಿ ಕೊಟ್ಟಿದ್ದು ಉಳಿದಿದ್ದು ಒಂದು 200 ರೂಪಾಯಿ ಅದಾವ. ನಮಗೆ ಎದಕ್ಕೆ ಬೇಕು? ಏನು ಸಂತಿ ಪಟ್ಟಿ ತರುವಾರ ಅವ್ರವ, ನಮ್ಗೆ ಎದಕ್ಕೆ ಬೇಕು ಬಿಡ ಅಂತೇಳಿ ನಾನು ಇಲ್ಲೇ ಮನೆ ಮುಂದೆ ಬಂದ್ರೆ ತಪ್ಪಲ್ ಪಲ್ಲೆ ಇದು ಬೇಕಾಕತಿ ತೊಗೊಂಡ್ರತ್ತಂತೇಳಿ ಒಂದು 50 ಒಂದು 50 ಈಗ ಒಂದು 50 ಇಸ್ಕೊಂಡಿರ್ತೇನೆ. 200 ರೂಪಾಯಿ ಐತೆ ನೋಡಿ, ಬೇಕಂದ್ರೆ ಒಯ್. ಮತ್ತು ಅದನ್ನ ಕೊಡೆವ, ಅದನ್ನಾರು ಕೊಡು. ಏಟು ಸಂತಿ ಬರ್ತದೆ ಅದ್ರಾಗ ತಂಬರ್ತೇನೆ. ಈ ಪಗಾರ ಬಂದು ಕೊಟ್ಲೇನ ನಿಂದು 200 ರೂಪಾಯಿ ತಂದು ಕೊಡ್ತೇನವ. ಹೋಗ, ನಿನಗೇನು ಬೇಕಾ ಅಂತಂದು ನಿನ್ನ ಹಿಂದೆ ಬೆನ್ನತ್ತೆ ನನ್ನ ಕೊಡಿ ಅಂತ ಹೋಗು. ಎಲ್ಲ ಹೋಕ್ಕವ್ರ ಅಕ್ಕ? ತಡಿ ರತ್ನ ಅದ ಕೊಡ್ತೇನೆ. ಏ ರತ್ನ ಬನ್ನಿವ. ಏನವ? ಅಡಿಗೆ ಮನ್ಯಾಗ ಪರಿಸ್ಥಿತಿನಲ್ಲ, ಅದ್ರ ಒಂದು 200 ರೂಪಾಯಿ ಅದ ನೋಡು, ನಿಂಗಮ್ಮಗೆ ತಂದು ಕೊಡು, ಸಂತಿಗೆ ಬೇಕಾಗಂತ ರೊಕ್ಕ. ಹ್ಞೂ ಬೇಕಂಬಂದೆ. ಏನ ನಿಂಗಮ್ಮ ಸಂತಿ ಮಾಡಕ್ಕೆ ಹೊಂಟಿ? ಏನಾರ ಸ್ಪೆಷಲ್ ಮಾಡ್ತೀನಿ ಮತ್ತು ಅಡಿಗೆ ಅದು ಮತ್ತು ಒಬ್ಬೇಕು ಮಾಡ್ಕೊತೀನಿ ಬೇಡವಾ? ನಮ್ಮನ್ನು ಕರಿ ಊಟಕ್ಕೆ. ಅಯ್ಯ ನಮ್ಮಂತ ಬಡವ್ರ ಮನೆಗೆ ನೀವೇನು ಬರ್ತಿರುವ? ನಮ್ಮ ಕೈಯಿಂದ ಅಡಿಗೆ ನಿಮ್ಗೆ ರುಚಿ ಹತ್ಬೇಕಲ್ಲ. ಬಡವರು ಯಾರು ಶ್ರೀಮಂತರು? ಗುಣದ್ಲೇ ಎಷ್ಟು ಹಚ್ಕೊಳಕ ಮಾಡಕ್ಕೆ ಮನುಷ್ಯ ಒಳ್ಳೆ ಇರ್ಬೇಕು. ಬಡವ ಶ್ರೀಮಂತ ಏನಿಲ್ಲ. ಕರೀದಿಲ್ಲ ನಾ ಬರೋದಿಲ್ಲ, ನೀ ಅಡಿಗೆ ಮಾಡಿ ಕರಿ, ಬರ್ತೇನೆ ನಾ ಊಟಕ್ಕೆ. ಅಥವಾ ಇವತ್ತು ಸಂತಿ ಮಾಡ್ಕೊಂಬರಕ್ಕೆ ಹೊಂಟೇನಿ, ನಿನಗೇನು ಬೇಕು ಹೇಳಿ, ನಾ ಅಡಿಗೆ ಮಾಡಿ ತಂದು ಕೊಡ್ತೇನೆ ಆತ. ಹಿಂಗೆ ಹೇಳ್ತಿ ತಂದು ಕೊಡ್ತೇನೆ ಅಂತೇಳಿ ನಮ್ಗೆ ಕರೀದಿಲ್ಲ ನೀನು. ನೋಡ್ಬೇಕಾರೆ ಇವತ್ತು ಸಂತಿ ಮಾಡ್ಕೊಂಬಂದು ನಿನಗೇನು ಬೇಕದು ಇಂಥದ್ದು ಮಾಡ್ಕೊಡು ನಿಂಗಮ್ಮ ಅಂತೇಳಿ ಅಡಿಗೆ ಮಾಡ್ಕೊಡ್ತೇನೆ ಆತ. ನಾ ಹಂಗೆ ನಕಲಿ ಮಾಡಿದ್ನಿ ಬಿಡಿ ಬೇವ. ಕರೆಗ ರತ್ನ ಸುಳ್ಳಲ್ಲ, ಏನ್ರ ಮಾಡ್ಕೊಂಬಂದು ಕೊಡ್ತೇನೆ ನಾನು. ಪಟ್ನ ಕೊಡ, ನಂಗೆ ಹೊತ್ತಾಗೈತಿ ಹೊಕ್ಕಿನಿ. ನಡಿದ್ರಿ ಬನ್ನಿ. ಯಾವಾಗ ನಮ್ಮ ಮನೆಗೆ ಬಂದು ಬರೀ ಅವಸರ ಕಟ್ಕೊಂಡ ಬಾ, ಕುಂದ್ರೋದಿಲ್ಲ ನಿಂದಿರೋದಿಲ್ಲ, ಹೋಗ್ಬಿಡ್ತಿ ಹಂಗೆ. ಅಯ್ಯ ನಾ ಬಂದಿರ್ತೇನೆ, ನೀನ ಸಾಲಿಗೆ ಹೋಗಿರ್ತಿ, ಎಲ್ಲಿ ಇರ್ಬೇಕು? ನಾನು ಸಾಲಿ ಮುಗ್ದತಿ ಕಲೀದು, ಕಾಲೇಜಿಗೆ ಹಚ್ಚೇನಿ ನಾನು. ನಾ ಕಾಲೇಜಿಗೆ ಹಚ್ಚಿ ನಾ ಸಾಲಿಗೆ ಹೋಗ್ಬಿಟ್ಟು ನಮ್ಮ ರತ್ನ ಅಂತ ಮಾಡೇನಿ. ಅಲ್ಲೇ ಕುಂದ್ರಂದೆ ನನಗೆ ಏನು ಮುಂದೆ ಮತ್ತು ಕಾಲೇಜಿಗೆ ಹಚ್ಚೋದು ಬೇಡೇನ ಇನ್ನು, ಮತ್ತು ಸಾಲಿಗೆ ಹೋಗ ಅಂತೀವಿ, ಮತ್ತು ಅಲ್ಲೇ ಕುಂದ್ರಲ್ಲ ಲಿಂಗಮ್ಮ ನಾನು. ಅಲ್ಲಿ ಬಿಡೇವ, ನಮ್ಗೇನು ಎಷ್ಟನೇ ನಂಬರ್ ಹೋಗಿ ಕಾಲೇಜಿಗೆ? ನಂದು 2nd ಇಯರ್ ಮುಗಿದು ಒಳ್ಳೆ ಡಿಗ್ರಿ ಮುಗ್ದತ್ ಬೇ, ಮತ್ತು ಮುಂದೆ ಹಚ್ಚೇನಿ. ಅಯ್ಯೋ ನಮ್ಗೇನೇವ ಸಾಲಿ ಕಲ್ತಿಲ್ಲ, ಏನಿಲ್ಲ, ಸಾಲಿಲ್ಲ ಮೂಲಿಲ್ಲ, ನಮ್ಗೇನು ಗೊತ್ತಾಕತಿ? ನಮ್ಗೆ 1ನೇತ್ತ 2ನೇತ್ತ ಮ್ಯಾಟ್ರಿಕ್ ಅಂತಿದ್ರು, 10ನೇತ್ತ ಯಾರ ಕಲ್ತು ರಟ್ಟ ಗೊತ್ತು. ನಾವು ಏನು 1ನೇತ್ತ ಹೋಗೇನಿ, ಹೊಳ್ ಮುಂದೆ ಸಾಲಿಗೆ ಹೋಗ್ಲಿಲ್ಲ ನಾನು. ಬಾ ಹಂಗಾರ ಈಗ ಸಾಲಿಗೆ ಹಚ್ಚಿ ಬರ್ತೇನಿ. ಹಾಗೆ ಯವ್ವ ನಂದೇನು ಸಾಲಿ ಕಲಿ ವಯಸ್ಸ ಈಗ, ನಾನು ನಾಡು ಹೋಗಂತತಿ ಕಾಡು ಬಾ ಅಂತ ಅಂತೇನು ವಾಯ್. ನಂಗೆ ದುಡಿದು ಶಕ್ತಿ ಇರುತ್ತಾನ, ಏನಾರ ಹೊಟ್ಟಿಗೆ ಅಡುಗೆ ಮಾಡ್ಕೊಂಡು ತಿನ್ನೋದಿಟ್ಟ ನಂದು ಮುಗೀತು, ಇಷ್ಟ ಬರತ್ನ. ಬರ್ಲಿ ಯಾವ ಸಾಯ್ತ್ರಿ ನಾನು? ಹೋಯ್ ಬಾ, ನಾಷ್ಟ ಮಾಡೀನಿ ಇಲ್ಲ ಅಥವಾ ಅವಲಕ್ಕಿ ಮಾಡ್ಕೊಂಡಿದ್ದೆ, ಅವತ್ತು ರೊಟ್ಟಿ ಏನು ಮಾಡ್ಕೊಳ್ಳಿಲ್ಲ, ಅವಲಕ್ಕಿ ಮ್ಯಾಗ ತಿಂದು ಅಷ್ಟ ಮುಗಿಸೇನಿ. ಮತ್ತೆ ಮಧ್ಯಾಹ್ನಕ್ಕೆ ಅಡುಗೆ ಮಾಡ್ಕೋಬೇಕು ಸಾವಿತ್ರಿ. ಹೌದನ? ಅಡುಗೆ ಏನು ಮಾಡ್ಕೊಬಾರ್ದು ತಗೋ, ಇಲ್ಲೇ ರೊಟ್ಟಿ 2 ದಿನದ ಪಲ್ಯ ಮಾಡೈತಿ, ಅನ್ನ ಸಾರು ಐತಿ, ಬಂದು ಇಸ್ಕೊಂಡು ಹೋಗಿ ಮತ್ತೆ ಹೋಗ್ಬೇಕು ಮಾಡ್ಕೋತಿ ಅಡುಗೆನ. ಇಲ್ಲಿ ಬಿಡ ಅನ್ನ ಸಾರು ಮಾಡ್ಕೋತೇನಿ. ಅವೇ ಇಲ್ಲೇ ಹಚ್ಕೊಡ್ತೇನೆ ತಗೋ ಊಟಕ್ಕೆ. ಇಲ್ಲಾರ ಮಾಡಿ ಹೋಗು, ಇಲ್ಲ ಮನೆಗೆ ಹಚ್ಕೊಡು ಅಂದ್ರೆ ಮನೆಗೆ ಹಚ್ಕೊಡ್ತೇನೆ. ನೀ ಸಂತಿ ಮಾಡ್ಕೊಂಡು ಬಾ, ಮತ್ತು ಒದ್ರ ಬಂದು ನೀ ಬಂದಿದ್ದು ಗೊತ್ತಾಗೋದಿಲ್ವಾ? ನಮ್ಮ ಕದ ಮುಂದಕ್ಕೆ ಇಟ್ಕೊಂಡು ಒಳಗೆ ಕುಂತಿರ್ತೀವಿ. ಒಮ್ಮೆ ನೀ ಚಿಲ್ಕ ಹಾಕಿರೋದಿಲ್ಲ ಅಲ್ಲಿ ಹೊರಗೆ, ಚಿಲ್ಕ ಹಾಕೋದಿಲ್ಲ ಏನಿಲ್ಲ, ಹಂಗೆ ಮುಂದಕ್ಕೆ ಇಟ್ಕೊಂಡು ಹೋಗ್ಬಿಟ್ಟಿರ್ತಿ ಯಾರು ಕರೆದ್ರಂದ್ರೆ. ಅದಕ್ಕೆ ಒದ್ರ ನೀ ಬಂದಿದ್ದು ಗೊತ್ತಾಗೋದಿಲ್ಲ. ಹ್ಞೂ ರತ್ನ ಒದರ್ತೀನಿ ತಗೋ, ಬಂದ್ಮ್ಯಾಗ ಕರಿತೀನಿ, ಹಚ್ಕೊಡ್ರಿ ಅಂತೋ ಹಂಗಾರ. ಈಗ ಅದಕ್ಕೆ ಸಂತಿ ಮಾಡಕತ್ತ ನಿಂಗಮ್ಮ? ಮತ್ತು ದಿನ ಬಳಕೆಗೆ ಬ್ಯಾಡ ಅನ್ನೋದಕ್ಕೆ ಒಟ್ಟು ಸಕ್ರೆ ಚಾ ಪುಡಿ ಏನು ಒಟ್ಟು ಬ್ಯಾಳಿ ಬೆಲ್ಲ ಇಂಥವೇನ್ರ ಮತ್ತು ರೇಷನ್ಯಾಗ ಅಂಕರ ಹಾಕ್ಯದ ಬರ್ತಾವ. ಮತ್ತು ಏನರ ತರ್ಬೇಕಲ್ವ? ಅದು ಏನು ಮಗ ಕೊಡೋದಿಲ್ಲ ಏನಿಲ್ಲ, ಅವ್ನು ಕೊಟ್ರು ತಂದು ಕೊಡೋದಿಲ್ಲ ಸಂತಿನ. ಆಕಿ ಅಲ್ಲಿ ಮೊನ್ನೆ ಜೋಳ ಗೋಧಿ ಹೆಸರು ಮಾಡಕ್ಕೆ ಹೋಗಿದ್ಲಂತ, ಅವ್ರೇನೋ ಪಗಾರ ಕೊಟ್ಟಿಲ್ಲ ಅಂತ, ಸಂಜೆಗೆ ಬಾ ಅಂದ್ರತ್ತ.
ಅದಕ್ಕೆ ಪುಟ್ಟ ಸಂತಿ ಖಾಲಿಯಾಗಿರ್ಬೇಕ ಪಾಪ. 500 ರೂಪಾಯಿ ಇಲ್ವಾ ನನ್ನ ಕಡೆ ಎಲ್ಲಿ ಬರ್ಬೇಕು, ನಾನು ಇದ್ರೆ ಕೊಡೋದಿಲ್ಲ. ಅದಕ್ಕೆ ಇಲ್ವಾ ನಿಂಗಮ್ಮ ಮತ್ತೆ 200 ರೂಪಾಯಿ ಐತೆ ಒಯ್ತೀನಿ ಅಂದೆ. ಕೊಡುವ ಇದ್ದಟ್ಟ ಅಂತಂದ್ಲ. ಅದಕ್ಕೆ ಮತ್ತೆ ಕೊಟ್ಟು ಕಳಿಸಿದೆ. ಅಪ್ಪ ಇದ್ದಾಗ ಬಂದ್ರಾಕತ್ತೆ, ಅಪ್ಪ ಇರ್ತಾವ ಅವ್ರ ಕಡೆ ಕೊಡ್ತಾರೆ. ಮತ್ತು ಅವ್ರ ಹೊಲಕ್ಕೆ ಹೋದ್ಮೇಲೆ ಬರ್ತಾಳೆ ಕೀಸ್ಕೊಳಕ್ಕೆ ನಿಂಗಮ್ಮ. ಅದ ಅಂತೆ ನಾನು. ಮತ್ತು ಅವ್ರ ಮನೆಗೆ ಹೋಗ್ಯಾಳ ಆಕಿ. ಮತ್ತು ಆಕೆ ಅವ್ರ ಮನೆಗೆ ಹೋದ ನಿಮ್ಮ ಅಪ್ಪಾರ ಅದ ಹೊಲಕ್ಕೆ ಹೋಗ್ಯಾರ. ಮತ್ತು ಈಗ ಬಂದ ಆಕಿ ಇರೋಲ್ದಾಕ ಬಿಡು ಪಾಪ. ಏನಾರ ಸಂತಿ ಪಟ್ಟಿ ತಗೋಲ್ದಾಕ ಪಾಪ. ಎಲ್ಲಿ ಹೋಗಿದ್ದಾರೆ ಇವರಿಬ್ರು? ಒದರಿದ್ರೆ ಓಣ ಅನ್ವಲ್ರಿ. ಎಲ್ಲಿ ತಲೆ ಕೊಡ್ಸ್ಕೊಂತ ಕುಂದಿರ್ತಾವೆ ಮಾತಾಡ್ಕೊಂತ. ಇಲ್ಲ ಮನ್ಯಾಗ ಮಾತಾಡೋ ಸಾಕಾಗ್ಲಾರ್ದ ಮತ್ತು ಹಿತ್ತಲ್ದಾಗ ಸತಿ ನಿಂದಿರ್ತಾವೆ ಮಾತಾಡ್ಕೊಂತ. ಅಕ್ಕ ತಂಗಿ ಏನು ಮಾತಿರ್ತಾವೆ, ಏನು ಮಾತಾಡ್ತಾರೆ? ನಂದ ಚಾಡ ಮಾತಾಡ್ತಾರೆ, ಮತ್ತೇನು ಮಾತಾಡ್ತಾರೆ? ನನ್ನ ಮುಂದೆ ಮಾತಾಡಿದ್ರೆ ಮತ್ತೇನೈತೆ ಬೇಸ್ ತಿರುತ್ತೇನೆ. ಅದಕ್ಕೆ ಮಾತಾಡೋದಿಲ್ಲ ನನ್ನ ಮುಂದೆ. ಏ ಮೇಘ, ನಿಮ್ಮ ಚಿಗವ ಎಲ್ಲಿದ್ದಾರ? ಗೊತ್ತಿಲ್ಲ ಅತ್ತಿ ಎಲ್ಲಿದಾರನ. ಅಡಿಗೆ ಮನ್ಯಾಗ ಇರ್ಬೇಕು ನೋಡು. ಅಡಿಗೆ ಮನ್ಯಾಗಿಲ್ಲ ಯವ್ವ, ಒದಿರೋದಿರ ಸಾಕಾತು. ಗಂಟ್ಲು ಅನ್ನೋದು ಎಲ್ಲ ಅವನಿಗೆ ಹಂಗಾರಾಗೈತಿ. ಹೊಸ ನೀರು ತಂಬರ್ಬೇಕು ಕುಡಿಯಾಕ. ಎತ್ತಿ ತಾಂಬ ಅಂತಡಿ. ತಂಬಂದೇನ ಇವತ್ತು ತೊಂಬ. ಅಯ್ಯ ನೀನು ಗಂಟ್ಲು ಮನೆಗೆ ತೋಸ್ ನೀರು ತಂಬಾರ ಪಟ್ನ. ತಡಿ ಎತ್ತಿ ತುಂಬ್ಕೊಂಬರ್ಬೇಕ ಬೇಡ, ತಡಿ ಒಂದಿಟ್ಟು. ನೋಡಿಕಿ ನೀಟದಾಳ. ಎಷ್ಟು ಜೋರು ಮಾಡಿ ಹೆದರ್ಸ್ಕೊಂತಾವ ನನ್ನ. ತಗೋ ಎತ್ತಿ ನೀರು ತಂಬಂದೆ ಕಡಿಕ ನೀರು. ನಾ ಇಲ್ಲಿ ಮತ್ತೆ ಇವತ್ತು ತರ್ತಾ ಇಲ್ಲ ಬಿಡು ಕುಡಿಯಾಕಂತ ಮಾಡಿದ್ದೆ. ಎತ್ತಿ ಮತ್ತೆ ತುಂಬ್ಕೊಂಬರ್ಬೇಕ ಬೇಡ, ಅಡಿಗೆ ಮನೆಗೆ ಹೋಗ್ಬೇಕು. ಅಲ್ಲಿ ನಾನು ತಿಕ್ಕಿ ಚರಗಿ ತಗೋಬೇಕು, ಹೊಳ್ಳ ಅದು ನೀರು ತುಂಬ್ಕೋಬೇಕು, ನೀರು ಬಂದು ಕೊಡ್ಬೇಕು. ಹಂಗ ನಾ ಏನು ಮ್ಯಾಜಿಕ್ ಮಾಡ್ತೇನೆ ಇಲ್ಲೇ ನಿಂತು ನೀರು ಕೊಡಾಕ. ಅಲ್ಲ ಸೊಸಿಯ ಬಾರಿ ಇದಿ ಬಿಡ ನೀನು. ತಂಬ ಇಲ್ಲಿ ನೀರು ಕುಡಿಯಾಕ. ಗೋ ಎತ್ತಿ ಇಟ್ಟದ ಹೆಂಗೆ ಮಾತಾಡ್ತಾ ನೋಡು ನೀನು. ಅಷ್ಟು ದಿನ ಇದ್ದೇವ ಯವ್ವ. ಇನ್ನು ಮತ್ತೆ ಗಂಡನ ಮನೆಗೆ ಹೋದ್ನೆ ಕೆಲಸ ಚಲೋನು ನನಗೆ. ಆರಾಮ್ ಇಲ್ಲೇ ಎಲ್ಲ ಕುಂತಲ್ಲೇ ನಾಷ್ಟ ಊಟ ಎಲ್ಲ ಹಚ್ಚಿ ಕೊಡ್ತಿದ್ರು, ಕುಂದಿರ್ತಿದ್ದೆ. ಅಲ್ಲಿ ಹೋಗಿ ನಗ ನಸಿನ್ಯಾಗ ಹೇಳು, ಹೊಲಕ್ಕೆ ಬುತ್ತಿ ಕಟ್ಟು, ಹುಡುಗರು ಶಾಲೆ ಡಬ್ಬಿ ಕಟ್ಟು, ಶಾಲೆ ಕಳಿಸು ಯವ್ವ, ಅವಾಗೇನ ಮಾಡು, ಬಾಂಡೆ ತಿಕ್ಕು ಯವ್ವ. 1-2 ಕೆಲಸ ಹಂಗೆ ಚಲೋ. ಇನ್ನು ಬಿತ್ತಾರ ಹೊಲಕ್ಕೆ ಮತ್ತೇನೈತಿ ಇನ್ನು ಹಂಗೆ ಕೆಲಸ ನೋಡಿ. ಇನ್ನು ಸುಗ್ಗಿ ಮುಗಿತ ನಾನು. ಅರ್ಬಿ ಅದು ಹೊಂದಿಸ್ಕೋಬೇಕು. ಎಲ್ಲೆಲ್ಲದಾವೇನು ಅರಿಬೇವು ಹೋಗೋದು ಹಾಕಿದ್ವಾ ಅಲ್ಲಿ ಇದು ಹಂಗೆ ಅಲ್ಲಿ ಇಲ್ಲಿ ಹಂಗೆ ಮಡಿಚಿಟ್ಟಿರ್ತಾರೆ. ಅಷ್ಟು ಎಲ್ಲ ಬ್ಯಾಗಿಗೆ ಹೊಂದಿಸ್ಕೋಬೇಕು. ಮತ್ತು ಮುಂಚೆನೇ ಹೋಗೋ ಮುಂದೆ ಅವಸರ ಆಕತಿ. ಮತ್ತು ಒಂದು ಬಿಡೋದು ಒಂದು ತೊಗೊಂಡು ಹೋಗೋದು. ಮತ್ತು ಇನ್ಯಾ ದಿನಕ್ಕೆ ಏನು ಹೊಳೆ ಬರ್ತೇನೆ ಏನು ಮತ್ತು ಇನ್ನು ಹೊಳ ಕಳಿಸೋದಿಲ್ಲ ಏನಿಲ್ಲ. ಎಲ್ಲ ಹೊಂದಿಸ್ಕೋಬೇಕಿನ್ನು ಅರಿವಿನ. ಅಪ್ಪ ನಂದು ಸಾಲಿ ಚಲೋ ಆತ. ಸಾಯಂಕಾಲ ತಗೊಂಡು ಹೋಗ್ತೀನಿ ಅಪ್ಪ. ಪಾಟಿ ಚಲ ಅವು ಅಲ್ಲೂ ಹಾಕವ. ಹಂಗಾಗಿ ಸಾಯಂಕಾಲ ತಗೊಂಡು ಹೋಗ್ಬಿಡ್ತೇನೆ ತಗೋ ಸಾಲಿಗೆ. ಸಾಯಂಕಾಲ ತೊಗೊಂಡೋಗಿ ಬೇಡ, ಎಲ್ಲ ಹುಡುಗರು ನಡೆದು ಹೋಗ್ತಾವು. ಅವ್ರ ಜೊತೆ ಹೋಗಿ ನೀನು. ಬೇಡಪ್ಪ ಮಂಜು, ರೋಡ್ ದಾಟಿ ಹೋಗ್ಬೇಕು. ಇನ್ನು ಸಣ್ಣವದಿ ಅತ್ತಾಗಿತ್ತಾಗ ಗಾಡಿ ತರ್ಕೊಂಬರ್ಗ ಗಾಡಿ ಅಡ್ಡಿರ್ತಾವೆ. ನಿಂಗೆ ರೋಡ್ ದಾಟಕೋದು ಬರೋದಿಲ್ಲ. ಬೇಡಪ್ಪ ಇನ್ನು ಈಗ ನಡೆದ ಹೋಗು. ಇನ್ನೊಂದು 2 ವರ್ಷ ತನ ಸಾಯಂಕಾಲ ಕೊಡೋದಿಲ್ಲಪ್ಪ. ನಾನು ಏನು ಸಾಲ ದೂರ ಐತಿ. ನಡೆದು ಬರ್ಬೇಕಪ್ಪ. ಎಲ್ಲರೂ ಹುಡುಗರು ಹೆಂಗಿರ್ತಾರೆ ಹಂಗೆ ಬರ್ಬೇಕು. ಅಪ್ಪ ನಿಮ್ಮವ್ಗ ಅಯ್ಯ ಅವಲ್ಲಪ್ಪ ಯಪ್ಪ ನಾನು ಮತ್ತೇನೈತಿ. ಮತ್ತೆ ನನಗೆ ಓದಾಡ್ಕೊಂತ ನಿಂದಿರ್ತಾಕೆ. ಎಲ್ಲೋಗ ನಿಮ್ಮವ್ವ? ನಿಮ್ಮವ್ಗೆ ಏನಾರು ಹೇಳಿದ್ನಿ ಅಂದ್ರೆ ಸಾಲಿ ತನ ನಾನಾ ಪಾಟಿ ಚೀಲ ಹಾಕೊಂಡು ಹೋಗಿ ಸಾಲಿಗೆ ಬಿಟ್ಟು ಬರ್ತೇನೆ, ಸಾಯಂಕಾಲ ಕೊಡೋದಿಲ್ಲ ಅಂತ ಹೇಳ್ತಾನೆ ನಿಮ್ಮವ್ನ. ಅವಾಗ ಏನು ಹೇಳ್ಬೇಕು? ಕಟ್ಗಿನ ಒಳ ತೆಗದಿಡ್ರಿ ಅಂತಂದು ಹೇಳಿದ್ವಿ. ಮ್ಯಾ ತಗಡನು ಮುಚ್ಚವಲ್ರಿ ಏನಿಲ್ಲ. ನೀವು ಮಳೆ ಏಕ ಹಚ್ಚಿ ಹಣದತ್ ನಿನ್ನೆ ಬಿಸಿಲಿಗೆ ಒಣಗಿಸ್ಕೊಂತ ಕುಂದಿರ್ಬೇಕು. ನೀವು ಇಷ್ಟು ಹರು ಏರ ಹೋಗ್ರಿ ಅಂತ ಹೇಳಿ ಹೊಲಕ್ಕೆ ಹಂಗೆ ಹೋಗ್ಬಿಟ್ಟಾರ ನೋಡು. ಒಟ್ಟು ಬಿಸಿಲಿತ್ತು, ಎಳೆ ಬಿಸಿಲಿತ್ತು. ಅದಕ್ಕೆ ಒಟ್ಟು ಒಣಗ್ತಿದ್ವು. ಒಲಿನ ಹತ್ತೋದಿಲ್ಲ. ಊದಿ ಅನ್ನೋದು ಏನು ತಲೆ ಚಕ್ರ ಬರ್ಬೇಕು. ಅದು ಹಂಗೆ ಆಗ್ಬಿಟ್ಟೈತಿ. ಅಂತೇಳಿ ಒಗದು ಹೋರಿ ಬಿಸಿಲಿಗೆ ಅಂತ ಹೇಳಿ ಹಂಗೆ ಹೋಗ್ಬಿಟ್ಟಾರ ನೋಡಿ. ಮರುತ್ತೆ ಹಂಗೆ ಇದನ್ನು ಮಾಡೋದಿಲ್ಲ. ಒಗದು ಹೋಗಿದ್ರೆ ಮರ್ತಿರ್ಬೇಕು. ಕಣಿಗೆ ತುಂಬಿಟ್ಟಿತ್ತು, ಅದು ಕುಳು ಬಡಿಬೇಕಂತೆ. ನಿನ್ನೆ ಏಕ ಮಳೆ ಹಚ್ಚಿ ಹಣಿತ್ ಹಂಗೆ ಏನು ಪುರ್ಸತ್ತಿಲ್ದಂಗೆ ಮಳೆ ಆತ ನಿನ್ನೆ. ಈಗ ಒಟ್ಟು ಎಳೆ ಬಿಸಿಲಿತ್ತು. ಅದನ್ನು ತಗಡಿನ ಮ್ಯಾಗ ಬಡದಾರ ಬರ್ಬೇಕು. ಏನು ಬರೀ ಕಟ್ಟಿಗೆ ಈಡಾಗೋದಿಲ್ಲ ಮಳೆಗಾಲದಿಂದಾಗ. ಅಲ್ಲೇ ಮತ್ತು ಇದು ಹೊಲಕ್ಕೆ ಹೋದ್ರೂ ತಂಪನೆ ಬರ್ತಾರಂತೆ. ನೀರು ಕಾಸಾಕೋದು ಮತ್ತು ಕೊಡ್ಡೆ ಹಿರಿದು ಹೋಕ್ಕವು. ಮತ್ತು ಎಲ್ಲಿ ಇದಾಗಬೇಕು ಹೋಗಿ ಕಟ್ಟಿಗೆ ತೊಗೊಂಬರ್ಬೇಕಂತಂದ್ರೆ ಮಳೆಗಾಲ ಏನು ಎಲ್ಲ ಕಟ್ಟಿಗೆ ಹಸಿ ಆಗ್ಬಿಟ್ಟಿರ್ತಾವೆ. ತಮ್ಮಂದ್ರೆ ಬಿಸಿಲಿಗೆ ಒಣಗಿಸಬೇಕು. ಒಲಿ ಹತ್ತಂಗಿಲ್ಲ ಏನಿಲ್ಲ. ಅಕ್ಕ ಇಲ್ಲದೇನು ಒದರಿದೆ ಕೇಳಿಲ್ಲ ನಕ್ಕ. ಇಲ್ಲ ಬಿಡನಿಲ್ಲ ಕೇಳಿಲ್ವ ನನಗೆ. ಒದರಿದ್ರೆ ಓಂತಿದ್ದೆ ಬಿಡು ಕೇಳಿಲ್ವ ನನಗೆ. ಅಕ್ಕನಿಲ್ಲ ಚಾ ಹಾಕಿಟ್ಟಿದ್ದೆ. ಚಾ ಮಾಡಿದ್ದೀನ ಮತ್ತೆ. ಹ್ಞೂ ಅತ್ತೆಯರು ತಂಪಾಯ್ತು 1 ಕಪ್ ಚಾ ಮಾಡ್ಯಾವ ಅಂತಂದ್ರೆ ಅದಕ್ಕೆ ಮತ್ತೆ 1 ಕಪ್ ಏನು ಇಡು ತಡಿ ನಮಗೂ ಚಾ ಮಾಡ್ಕೊಂಡಿರತ್ತಂತೆ. ನಾಷ್ಟ ಮಾಡಿ ಚಾ ಕುಡ್ದಿದ್ದಿಲ್ಲಕ್ಕ. ಬಾ ಕಾರ್ತದ ಸೋಸೆನಿ ನಡಿವ ಬನ್ನೆ. ಇವಾಗ ಕಟ್ಟಿಗೆ ತೊಯ್ದ್ಬಿಟ್ಟವ. ಇವ ಮಳೆಗೆ ಅವ್ನು ಹರುಬೇಕ ನೀರ ಅವನು ಊಸು. ಈಗ ಒಟ್ಟು ಬಿಸಿಲೈತಿ. ಒಣಗ್ಯಾರ ಒಣಗ್ತಾವ. ಆಟಕ್ಕಟ್ಟ ಒಣಗಿದ್ರ ಮತ್ತೆ ಒಲಿಯರ ಹತ್ತತಿ. ಚಾ ಕುಡಿದು ಬಂದು ಒಟ್ಟು ಹರಿವು ನಾವು ಇಷ್ಟು ಕಟ್ಟಿಗಿನ. ಹ್ಞೂ ಅಕ್ಕ ಹೇಳು. ಇವ್ರಿಗೆ ಹೇಳಿದ್ನಕ್ಕ ನಾನು ಇದನ್ನ ಹರಿವು ಹೋಗಿಲ್ಲ ಅಕ್ಕ. ಅವ್ರು ಅಣ್ಣಾರ್ಗೆ ಹೇಳಿದೆ, ಇವ್ರಿಗೆ ಹೇಳೇನಿ, ಮಾವ್ರಿಗೆ ಹೇಳಿದೆ. ಹ್ಞೂ ಅಂದ್ರೆ ಆಳು ಬಂದರು ಹೊಲಕ್ಕೆ ಹೋಗಕ್ಕ. ಮತ್ತೇನೈತಿ ಹೋದ್ರು ಅವ್ರು. ಅಯ್ಯೋ ಯವ್ವ ಅಕ್ಕ ಒಲಿ ಹಚ್ಚದ ತ್ರಾಸವ ಯವ್ವ. ಚಾ ಕುಡಿದು ಬಂದು ಇಲ್ಲೇ ಹರುವನಂತ ಬಾ ಅಕ್ಕ. ಅವನ ನಡಿವ ಹೋಗು ನಂಗಾರ.
ಚಾ ಕುಡಿದು ಬಂದು ಮುಂದಿನ ಕೆಲಸ ನೋಡಿದ್ರೆ ರತೀಶ್ ಅಗ್ನಿ ತುಂಬಿಟ್ಟೆ ನೀವು ಬುಟ್ಟ್ಯಾಗ ನಿನ್ನೆ ಅನ್ನೆಲ್ಲ ಕುಳ್ಳಾರ ಬಡ್ದು ಬಿಡ್ತೀನಿ ತಡಿ ಅಂತೇಳಿ ಏಕ ಮಳೆ ಹತ್ತೆ ಹಲೆ ಅಂತ ಇವತ್ತು ಒಟ್ಟು ತಗಡ ಮ್ಯಾಗಾರ ಬಡದು ಇಲ್ಲೇ ಬಿಸಿಲಿಗೆ ಇಡ್ಬೇಕು ಆಟ ಕಟ್ಟ ಒಣಗ್ತಾವ ಮತ್ತು ಅಟ್ಟಟ ಒಂದೊಂದು ಹಚ್ಚಾಕರ ಬರ್ತೈತಿ. ಹ್ಞೂ ಕಾತು ಅಕ್ಕ. ಇವತ್ತಿನ ಕತೆ ಎಲ್ಲರಿಗೂ ಹೆಂಗೆ ಅನಿಸ್ರಿ ಫ್ರೆಂಡ್ಸ್ ಕಮೆಂಟ್ ಮೂಲಕ ತಿಳಿಸೋದು ಮರೆಯಕ್ಕೆ ಹೋಗ್ಬೇಡ್ರಿ. ಯಾರಾದರೂ ಫಸ್ಟ್ ಟೈಮ್ ನಮ್ಮ ಕತೆಗಳನ್ನು ಸಬ್ಸ್ಕ್ರೈಬ್ ಆಗೋದು ನೋಡಕತ್ತಿದ್ರೆ ಅಂದ್ರೆ ದಯವಿಟ್ಟು ಸಪೋರ್ಟ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊರಿ ಫ್ರೆಂಡ್ಸ್. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ನಮ್ಮ ಕತೆಗಳನ್ನ ಶೇರ್ ಮಾಡಿರಿ. ನಮ್ಮ ಕತೆಗಳು ಇಷ್ಟ ಆಯ್ತು ಅಂದ್ರೆ ಲೈಕ್ ಕೊಡೋದು ಮರೆಯಕ್ಕೆ ಹೋಗ್ಬೇಡ್ರಿ. ಹೈಪ್ ಅಂತ ಆಪ್ಷನ್ ಐತ್ರಿ, ಅಲ್ಲಿ ಪಾಯಿಂಟ್ಸ್ಗಳನ್ನು ಕೊಡ್ಬೋದು ರೀ. ಮುಂದಿನ ಕತೆಯೊಂದಿಗೆ ಮತ್ತೆ ಬರ್ತೀವಿ ರೀ. ಧನ್ಯವಾದಗಳು ರೀ ಎಲ್ಲರಿಗೂ.